ಲೇಪಾಕ್ಷಿಗ್ ಬಂದ್ವಿ. ಬೆಳಿಗ್ಗೆ ಮಠದಾಗ ಉಪ್ಪಿಟ್ಟು ತಿಂದಿದ್ದಷ್ಟ ಮತ್ 4 ತಾಸ್ ಜರ್ನಿ ಆಗಿತ್ರಿ ಇಲ್ಲಿಗ್ ಬರೋ ಹೊತ್ತಿಗೆ. ಆಂಧ್ರ ಪ್ರದೇಶದ ಅನಂತಪುರದಲ್ಲಿರುವ ಈ ಲೇಪಾಕ್ಷಿ ಆ ಗಾಳಿಯಲ್ಲಿ ತೇಲಾಡ್ತಿರುವಂತಹ ಕಂಬದ ಮ್ಯಾಗ ಸುತ್ತಿಗೆಯಿಂದ ಪ್ರಹಾರ ತೇಲಾಡ್ತಿರುವ ಕಂಬ ಇದನ್ನ ರಾಜ ಭಟ್ರು ಬರೋ ಮುಂಚೆನೆ ಪುನಃ ನೀರ್ ಜಿನಗೋದನ್ನ ನಾವ್ ನೋಡ್ಬಹುದ್ರಿ. ಇಲ್ಲಿ ಕಂಡು ಬರ್ತೈತ್ರಿ. ಇದನ್ನ ಗ್ರಾನೈಟ್ ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂದೈತ್ ನೋಡ್ರಿ. ಅಂದ್ರೆ ಬಾಗೇಪಲ್ಲಿ ತನ ಅಷ್ಟೇ ಟಿಕೆಟ್ ಇರೋದು. ಬಾಗೇಪಲ್ಲಿಯಿಂದ ಚಿಕ್ಕಮಂಗ್ಳೂರಿಗೆ ನಾವ್ ಫ್ರೀ ಆಗಿ ಹೋಗ್ಬೋದು. ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ರೀ ತುಮಕೂರಿಗೆ ಹೋಗಿದ್ವಿ. ತುಮಕೂರಿಂದ ಇವಾಗ ಲೇಪಾಕ್ಷಿ ಹೊಂಟಿವಿ ಅಂತಂದ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ನಿ ರೀ. ನೀವು ಬೆಂಗಳೂರಿಂದ ಲೇಪಾಕ್ಷಿಗೆ ಬರ್ತೀನಿ ಅಂದ್ರ 130 ಕಿಲೋಮೀಟರ್ ಆಗ್ತೈತ್ರಿ. ನಾವ್ ಇವಾಗ ತುಮಕೂರಲ್ಲಿ ಇದೀವ್ರಿ. ತುಮಕೂರಿಂದ ಗೌರಿಬಿದನೂರ್ಗೆ ಹೋಗ್ತೀರಿ. ಯಾರಾದ್ರೂ ಸ್ತ್ರೀ ಶಕ್ತಿ ಯೋಜನೆಯನ್ನು ಯೂಸ್ ಮಾಡ್ಕೊಳ್ಳೋರ್ ಇದ್ರೆ ಗೌರಿಬಿದನೂರ್ವರೆಗೂ ಆಧಾರ್ ಕಾರ್ಡ್ ನಡಿತೈತ್ರಿ. ಆಮೇಲೆ ಆ ಕಡೆಯಿಂದ ಹಿಂದೂಪುರಕ್ಕ 20 ರೂಪಾಯಿ ಚಾರ್ಜ್ ಇದ ರೀ. ಹಿಂದೂಪುರದಿಂದ ಲೇಪಾಕ್ಷಿಗೆ 20 ರೂಪಾಯಿ ಚಾರ್ಜ್ ಇದ. ಟೋಟಲ್ ಆಗಿ 40 ರಿಂದ 50 ರೂಪಾಯಿದೊಳಗ ನಾವ್ ಲೇಪಾಕ್ಷಿಯನ್ನು ರೀಚ್ ಆಗ್ಬೋದ್ರಿ. ಇವಾಗ ನೋಡ್ರಿ ನಾವ್ ಲೇಪಾಕ್ಷಿಗ್ ಬಂದ್ವಿ. ಬೆಳಿಗ್ಗೆ ಮಠದಾಗ ಉಪ್ಪಿಟ್ಟು ತಿಂದಿದ್ದಷ್ಟ ಮತ್ 4 ತಾಸ್ ಜರ್ನಿ ಆಗಿತ್ರಿ ಇಲ್ಲಿಗ್ ಬರೋ ಹೊತ್ತಿಗೆ 2 ಗಂಟೆ ಆಗಿಬಿಟ್ಟಿತ್ತು. ಊಟ ಏನು ಮಾಡಿದ್ದಿಲ್ಲ. ಹಂಗಾಗಿ ಊಟ ಮಾಡ್ಕೊಂಡೆ ಗುಡಿ ಒಳಗ್ ಹೋಗುವ ಅಂತಂದು ಮೊದ್ಲು ಊಟ ಮಾಡ್ಕೊಂಡ್ವಿ. ನಿಮಗ್ ಗೊತ್ತಿರುವಂಗ ನಾವ್ ಹೊರಗಡೆ ಹೋದ್ರ ಮನೆಯಿಂದನ ಬುತ್ತಿ ಒಯ್ತೀವ್ರಿ. ಈ ಸತೇನು ಬುತ್ತಿ ಒಯ್ದಿದ್ವಿ. ಚಂದಾಗಿ ಬಾರ್ಸಿದ್ವಿ. ಬಾರ್ಸೋದೆಲ್ಲ ಆದ್ಮೇಲೆ ಗುಡಿ ಒಳಗ್ ಹೊಂಟಿವಿ ನೋಡ್ರಿ. ಈ ಲೇಪಾಕ್ಷಿಯು ತನ್ನ ಅಪ್ರತಿಮ ವಾಸ್ತುಶಿಲ್ಪಕ್ಕ ಹೆಸರುವಾಸಿಯಾಗೈತ್ರಿ. ಐತಿಹಾಸಿಕ ಗತವೈಭವದ ಸೌಂದರ್ಯವನ್ನು ಇದು ಸಾರ್ತೈತ್ರಿ. ಆಂಧ್ರ ಪ್ರದೇಶದ ಅನಂತಪುರದಲ್ಲಿರುವ ಈ ಲೇಪಾಕ್ಷಿ ಹಿಂದೂಪುರದಿಂದ ಕೇವಲ 15 ಕಿಲೋಮೀಟರ್ದಲ್ಲಿ ಇದೆ ಅಂತ ಹೇಳಿದ್ನೇರಿ. ಇಲ್ಲಿ ಗರ್ಭಗುಡಿ ಒಳಗ ವೀರಭದ್ರೇಶ್ವರ ದೇವಸ್ಥಾನ ಇದರಿ. ವೀರಭದ್ರೇಶ್ವರ ದೇವಸ್ಥಾನದ ಜೊತೆಗ ಶಿವ ಮತ್ತು ವಿಷ್ಣುವನ್ನು ಕೂಡ ಇಲ್ಲಿ ಪೂಜೆ ಮಾಡ್ತಾರ್ರಿ. ಈ ದೇವಸ್ಥಾನ ರೀ 1336ರಾಗ ಅಂದ್ರ ನಮ್ಮ ವಿಜಯನಗರ ಸಾಮ್ರಾಜ್ಯ ಏನ್ ಸ್ಥಾಪನೆ ಆಗಿತ್ತಲ್ರಿ ಆ ಕಾಲದಾಗನ ನಿರ್ಮಾಣ ಆಗೈತ್ರಿ. ದೇವಸ್ಥಾನದೊಳಗ ಟೋಟಲ್ ಆಗಿ 70 ಕಂಬಗಳನ್ನ ನಾವು ಕಾಣ್ತೀವ್ರಿ. ಇಲ್ಲಿ 69 ಕಂಬಗಳು ಮಾತ್ರ ನೆಲಕ್ಕೆ ಅಂಟ್ಕೊಂಡವ್ರಿ. 1 ಕಂಬ ಗಾಳಿಯಲ್ಲಿನ ತೇಲಾಡ್ತೈತ್ರಿ. ವೀರಭದ್ರೇಶ್ವರ ದೇವಸ್ಥಾನದಾಗ ಬಹಳಷ್ಟು ಚಿತ್ರಕಲೆ ಮತ್ತು ಶಿಲ್ಪಕಲೆಗಳನ್ನು ನಾವು ನೋಡಬಹುದ್ರಿ.
ಒಳಗಡೆ ಕಾಳಿ ಚಿತ್ರವನ್ನು ಬಿಡಿಸಿದ್ರಿ. ತೇಲಾಡುವ ಒಂದು ಕಂಬ ಐತಂತ ಹೇಳಿದ್ನೇ ರೀ. ಈ ಗಾಳಿಯಲ್ಲಿ ತೇಲಾಡುವ ಕಂಬದ ಮೇಲನ ದೇವಸ್ಥಾನ ನಿಂತಿದ. ಈ ದೇವಸ್ಥಾನಕ್ಕ ಮೂಲ ಆಧಾರನ ಆ ಕಂಬ ಅಂತ ಹೇಳ್ತಾರ್ರಿ. ಬಟ್ ಇಲ್ಲಿ ಬ್ರಿಟಿಷ್ ಅಧಿಕಾರಿ ಒಬ್ಬ ಅದನ್ನ ಒಪ್ಕೊಳಂಗಿಲ್ರಿ. ಒಂದ್ ಕಂಬದ ಮ್ಯಾಗ ದೇವಸ್ಥಾನ ಹೆಂಗ್ ನಿಲ್ತೈತಿ ಅದನ್ನ ಒಪ್ಪಂಗಿಲ್ಲ ಅಂತಂದು ಪ್ರಯೋಗ ಮಾಡಕ್ ಹೋಗ್ತಾನ್ರಿ. ಆ ಗಾಳಿಯಲ್ಲಿ ತೇಲಾಡ್ತಿರುವಂತಹ ಕಂಬದ ಮ್ಯಾಗ ಸುತ್ತಿಗೆಯಿಂದ ಪ್ರಹಾರ ಮಾಡಿಸ್ತಾನ್ರಿ. ಅವಾಗ ಆ ಕಂಬಕ್ಕ ಏನ್ ಆಗಂಗಿಲ್ರಿ. ಅದ್ರ ಬದ್ಲಿಗೆ ಸುತ್ತಮುತ್ತ ಇರುವಂತಹ ಕಂಬದ ಮೇಲೆ ಬಿರುಕ್ ಬೀಳ್ತೈತ್ರಿ. ಕಂಬ ಅಳಿಗ್ಯಾಡಕ ಸ್ಟಾರ್ಟ್ ಮಾಡ್ತಾವಂತ್ರಿ. ಇದನ್ನೆಲ್ಲ ನೋಡಿದ್ಮ್ಯಾಗ ದೇವಸ್ಥಾನದ ಆಧಾರವೇ ಈ ಕಂಬ ಅಂತಂದು ಎಲ್ರಿಗೂ ಗೊತ್ತಾಗ್ತೈತ್ರಿ. ಅದಕ್ಕ ಈ ದೇವಾಲಯ ರೀ ತೇಲಾಡುತ್ತಿರುವ ಸ್ತಂಭದ ದೇವಾಲಯ ಅಂತ ಪ್ರಸಿದ್ಧ ಆಗೈತ್ರಿ. ಇದಾ ನೋಡ್ರಿ ತೇಲಾಡ್ತಿರುವ ಕಂಬ. ಇದನ್ನ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಸತೆ ನೋಡಿದ್ನೇ ರೀ. ನಾನು ರೀಲ್ಸ್ ನೋಡ್ಬೇಕಾದ್ರೆ ನಾನು ನೋಡ್ಬೇಕಲ್ಲ ಅನ್ನೋದೊಂದು ಆಸೆ ಇತ್ರಿ. ಇಲ್ಲಿಗೆ ಹೋಗಿ ಬಂದಿದ್ದು ನನಗಂತ್ರ ಬಹಳ ಖುಷಿ ಕೊಟ್ಟೈತಿ. ಕಂಬ ಒಟ್ಟೊಟ್ಟ ತಳನ ಹತ್ತಿಲ್ರಿ, ನೀವು ನೋಡ್ತಿರ್ಬೋದು. ಇಲ್ಲಿ ನಾ ತೋರ್ಸಿದೆ. ಭಯಂಕರ ಸಾಕು ಎಲ್ಲಿ ನೋಡಿದ್ದಿಲ್ಲ ಕಂಬದ ಬಗ್ಗೆ. ಇಂಥ ಕಂಬನ ಈ ಜಗತ್ನಾಗ ಈ ಸದ್ಯ ನೋಡಿಲ್ಲ. ದೇವಸ್ಥಾನದ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕಂದ್ರ ಈ ದೇವಸ್ಥಾನವನ್ನ 15ನೇ ಶತಮಾನದಾಗನ ನಿರ್ಮಾಣ ಮಾಡ್ಯಾರ್ರಿ. ವಿಜಯನಗರದ ಸಾಮ್ರಾಜ್ಯದ ಅಧಿಕಾರಿಗಳಾದಂತಹ ವಿರುಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರು ಈ ದೇವಸ್ಥಾನವನ್ನು ಕಟ್ಸ್ಯಾರಂತ್ರಿ. ವಿರುಪಣ್ಣನವರ ಕುಲದೇವರು ವೀರಭದ್ರ ಸ್ವಾಮಿ ಅಂತ್ರಿ. ಒಮ್ಮೆ ವಿರುಪಣ್ಣವರ ಕನಸ್ನ್ಯಾಗ ವೀರಭದ್ರ ಸ್ವಾಮಿಯವರು ಬಂದಿದ್ರಂತ್ರಿ. ಈ ದೇವಸ್ಥಾನ ಕಟ್ಟಿಸ್ಬೇಕಂತಂದು ಅವರೇ ಪ್ರೇರೇಪಣೆಯನ್ನು ಮಾಡಿದ್ರಂತ್ರಿ. ವೀರಭದ್ರೇಶ್ವರ ಸ್ವಾಮಿಯ ಅಪ್ಪಣೆಯಂತೆ ಈ ದೇವಸ್ಥಾನವನ್ನು ವಿರುಪಣ್ಣವರು ನಿರ್ಮಾಣ ಮಾಡ್ತಾರಂತ್ರಿ. ಅದ್ಭುತ ವಾಸ್ತುಶಿಲ್ಪಗಳ ಕೆತ್ತನೆಯಿಂದ ಹೆಸರುವಾಸಿಯಾದಂತಹ ಈ ವೀರಭದ್ರ ದೇವಸ್ಥಾನವು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವುದೇ ಇಲ್ಲಿನ ತೇಲಾಡುವ ಕಂಬದಿಂದ ರೀ. ನೀವು ಕೂಡ ಆ ಕಂಬನ ನೋಡಿದ್ರಿ. ಇಲ್ಲಿ ನೀವು ಕಾಣ್ತಾ ಇರೋದು ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಂಟಪ ರೀ. ಇದು ಇನ್ನೂ ಪೂರ್ಣ ಆಗಿಲ್ರಿ. ಯಾಕಂದ್ರ ವಿಜಯನಗರದ ಸಾಮ್ರಾಜ್ಯದ ಅಧಿಕಾರಿ ಮತ್ತು ಲೇಪಾಕ್ಷಿ ದೇವಸ್ಥಾನದ ರೂವಾರಿಯಾದಂತಹ ವಿರುಪಣ್ಣನವರಿಗೆ ಆಗದಂತಹ ವ್ಯಕ್ತಿಗಳು ವಿರುಪಣ್ಣನವರು ರಾಜ್ಯದ ಖಜಾನೆಯನ್ನು ಲೂಟಿ ಮಾಡ್ತಿದಾರ ಅಂತ ಸುಳ್ಳು ದೂರನ್ನು ನೀಡ್ತಾರಂತ್ರಿ. ಆಗ ವಿಜಯನಗರದ ರಾಜರು ವಿರುಪಣ್ಣನವರ ಕಣ್ಣನ್ನು ಕೀಳುವಂತೆ ಆಜ್ಞೆ ನೀಡ್ತಾರಂತ್ರಿ. ರಾಜಭಟ್ರು ಬರು ಮುಂಚೆನೆ ವಿರುಪಣ್ಣನವರು ತಮ್ಮ ಕಣ್ಣನ್ನು ಕಿತ್ತು ಸ್ವಾಮಿಯ ಗರ್ಭಗುಡಿಯ ಹಿಂಭಾಗಕ್ಕನ ಅಂಟಿಸ್ತಾರಂತ್ರಿ. ಇದನ್ನ ಈಗ್ಲೂ ಕೂಡ ನಾವು ನೋಡಬಹುದು. ಅಲ್ಲಿ ರಕ್ತದ ಕಲೆಗಳು ಇದಾವ್ರಿ. ನಂತರ ಇವ್ರು ತೀರ್ಕೊಂಡ್ ಹೋಗ್ತಾರ್ರಿ. ಅದಕ್ಕ ಈ ಕಲ್ಯಾಣ ಮಂಟಪ ಪೂರ್ತಿನ ಆಗ್ಲಿಲ್ರಿ, ಅರ್ಧಕ್ಕನ ನಿಂತು ಹೋಗ್ಬಿಡ್ತು. ಆದ್ರೂ ಕೂಡ ಕಲ್ಯಾಣ ಮಂಟಪ ನೋಡಾಕ ಬಾಳ ಸಖತ್ತಾಗಿದೆ ರೀ. ಇದು ನೋಡ್ರಿ 7 ಎಡೆ ನಾಗರಾಜ ಶಿಲ್ಪ ರೀ. ಈ ಶಿಲ್ಪದ ಕೆತ್ತನೆಯಿಂದ ಒಂದು ಕತೆ ಇದ್ದಾರಿ. ಅದೇನಂದ್ರ ಈ ಕೆತ್ತನೆಯ ಪ್ರಧಾನ ಶಿಲ್ಪಿಗಳು ಊಟಕ್ಕಂತ ಬಂದಿರ್ತಾರಂತ್ರಿ. ಅವಾಗ ಅವ್ರವ್ವ ಅಡ್ಗಿನ ಮಾಡಿರಲ್ಲಂತ್ರಿ. ಅವ್ರವ್ವ ಏನ್ ಹೇಳ್ತಾರ, ಅಡ್ಗಿ ಮಾಡ್ಕೊಂಡ್ ಬರ್ತೀನಿ ನಾನು, ನೀವ್ ವೇಟ್ ಮಾಡ್ರಿ ಅಂತಂದ್ ಹೇಳ್ತಾರಂತ್ರಿ. ಅವ್ರ ಅಡ್ಗಿ ಮಾಡ್ಕೊಂಡ್ ಬರೋ ಹೊತ್ತಿಗೆ ಈ ಶಿಲ್ಪನ ಕೆತ್ತಿರ್ತಾರಂತ ನೋಡ್ರಿ. ಅಡ್ಗಿ ಎಲ್ಲಾ ಮುಗಿದ್ಮೇಲೆ ಅವ್ರವ್ವ ಹೊರಗ್ ಬಂದು ಈ ಶಿಲ್ಪ ಕಲೆಯನ್ನು ನೋಡ್ತಾರಂತ್ರಿ. ನೋಡಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರಂತೆ. ಅವ್ರ ದೃಷ್ಟಿ ಶಿವಲಿಂಗದ ಮೇಲೆ ಬೀಳ್ತೈತಂತ್ರಿ. ಹಂಗಾಗಿ ಆ ಶಿವಲಿಂಗ ಬೆರುಕ್ ಬೀಳ್ತೈತಂತೆ. ಅದನ್ನ ನಾವ್ ಇವಾಗ ನೋಡಕ್ ಸಾಧ್ಯ ಇಲ್ಲ, ಬೆರುಕ್ ಬಿಟ್ಟಿದ್ದನ್ನ.
ಯಾಕಂದ್ರ ಸಿಮೆಂಟ್ ನಿಂದ ತುಂಬಿಟ್ಟಿದ್ದಾರೆ ಆಲ್ರೆಡಿ. ಈ ನಾಗಲಿಂಗನ ಹಿಂಭಾಗದಾಗನ 6 ಅಡಿ ಎತ್ತರ ಇರುವಂತಹ ಗಣಪತಿ ಮೂರ್ತಿ ಇದಾರಿ. ಮತ್ತ ಇಲ್ಲೇ ಸೀತೆ ಮಾತೆಯ ಪಾದಗಳನ್ನು ಕೂಡ ನಾವು ನೋಡ್ಬೋದು. ಅದನ್ನ ಹುಡುಕುವಂತ ಹೊಂಟಿವ್ರಿ ಈಗ. ನೋಡ್ರಿ ಸೀತಿ ಪಾದ. ಈ ಸೀತಿ ಪಾದದ ಹೆಬ್ಬಟ್ಟಿನಿಂದ ನೀರು ಜಿನಗ್ತೈತಂತ್ರಿ. ವರ್ಷವಿಡೀ ಈ ಪಾದದಾಗ ನೀರ್ ಇದ್ದ ಇರ್ತೈತಂತ್ರಿ. ಯಾವ್ದಾದ್ರು ಬಟ್ಟಿ ತಗೊಂಡ್ ಹೊರ್ಸಿದ್ರು ಕೂಡ ಇಲ್ಲಿ ಪುನಃ ನೀರ್ ಜಿನಗೋದನ್ನ ನಾವ್ ನೋಡ್ಬಹುದ್ರಿ. ಇಲ್ಲಿ ಕಾಣ್ತಾ ಇರೋದು ಅವಾಗಿನ ಕಾಲದ ಊಟದ ತಟ್ಟೆ ಅಂತ್ರಿ. ಎಷ್ಟು ದೊಡ್ಡದಿದ ನೋಡ್ರಿ. ಇವಾಗ ನೋಡ್ರಿ ಗುಡಿ ಎಲ್ಲ ನೋಡಿದ್ ಮುಗೀತ್. ಇವಾಗ ಹೊರಗಡೆ ಹೊಂಟಿದ್ವಿ. ಹೊರಗಡೆ ಇಲ್ಲಿಂದ 200 ಮೀಟರ್ ಒಳಗನ ಜಟಾಯಿ ಪಕ್ಷದ ಸ್ಟ್ಯಾಚ್ಯೂ ಇದರಿ ಮತ್ತೆ ನಂದಿದಿದ. ಅವನ್ನೆರಡು ನೋಡ್ಕೊಂಡು ಇಲ್ಲಿಂದ ಬಿಡ್ತೀವ್ರಿ ನಾವು. ಈ ಮೂರ್ತಿ ನೋಡ್ರಿ ಭಾರತದ ಏಕಶಿಲೆಯಲ್ಲಿ ಕೆತ್ತಿದ ಅತಿ ದೊಡ್ಡ ಮೂರ್ತಿಯಾಗಿದರಿ ಇದು ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಕಂಡು ಬರ್ತೈತ್ರಿ. ಇದನ್ನ ಗ್ರಾನೈಟ್ ಶಿಲೆಯಲ್ಲಿನ ಕೆತ್ಯಾರಂತ್ರಿ. ಇದ್ರ ಎತ್ತರ ಬಂದು 4.5 ಮೀಟರ್ ಇದ ಅಂತ್ರಿ. ಮತ್ತ ಅಗ್ಲ ಬಂದು 8.2 ಮೀಟರ್ಗಳಷ್ಟು ಅಗ್ಲ ಇದ ಅಂತೆ. ಅಲ್ಲಿ ನೋಡ್ರಿ ಕಾಣ್ತಾ ಇರೋದು ಜಟಾಯಿ ಪಕ್ಷಿ ಸ್ಟ್ಯಾಚ್ಯೂ ರೀ. ರಾಮಾಯಣದಲ್ಲಿ ನಾವು ನೋಡ್ದಂಗ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಪುಷ್ಪಕ ವಿಮಾನದಾಗ ಹೊಂಟಿರ್ತಾನ್ರಿ. ಇದನ್ನ ಜಟಾಯಿ ಪಕ್ಷಿ ನೋಡಿ ಅವ್ರನ್ನ ತಡಿತೈತಂತ್ರಿ. ಅವಾಗ ರಾವಣನಿಗ ಸಿಟ್ಟು ಬಂದು ಆ ಪಕ್ಷಿಯ ರೆಕ್ಕೆಗಳನ್ನು ಕಟ್ ಮಾಡಿಬಿಡ್ತಾನ್ರಿ. ಅವಾಗ ಜಟಾಯಿ ಪಕ್ಷಿಗೆ ಆರಾಕನ ಬರಂಗಿಲ್ರಿ. ಅದು ಭೂಮಿ ಮ್ಯಾಗ ಬಿದ್ದು ಬಿಡ್ತೈತ್ರಿ. ನೋವಿನಿಂದ ನಳತಿರ್ತೈತ್ರಿ. ಆದ್ರೂ ಕೂಡ ಈ ಸಂದೇಶನ ರಾಮಗ ತಲುಪಿಸ್ಲೇಬೇಕು ಅಂತಂದು ಕಾಯ್ತಿರ್ತೈತ್ರಿ. ರಾಮ ಈ ಪಕ್ಷಿಯನ್ನು ನೋಡಿ ಲೇ ಪಕ್ಷಿ ಅಂತ ಕರೀತಾನ್ರಿ. ಲೇ ಪಕ್ಷಿ ಅಂದ್ರೆ ಎದ್ದೇಳು ಪಕ್ಷಿ ಅಂತ ಅರ್ಥ ಆಗ್ತೈತಂತ್ರಿ. ರಾಮ ಬಂದ್ಮೇಲೆ ಆ ಸಂದೇಶವನ್ನೆಲ್ಲ ರಾಮನಿಗೆ ಹೇಳ್ತೈತ್ರಿ. ಆಮೇಲೆ ರಾಮ ಈ ಜಟಾಯಿ ಪಕ್ಷಿಗೆ ಇದೇ ಸ್ಥಳದಲ್ಲಿ ಮೋಕ್ಷವನ್ನು ಕೊಡ್ತಾನಂತ್ರಿ. ಜಟಾಯಿ ಪಕ್ಷಿ ಇದೇ ಸ್ಥಳದಲ್ಲಿ ಮೋಕ್ಷವನ್ನು ಪಡೆದಿದ್ರಿಂದಾನೇ ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂದೈತ್ ನೋಡಿ. ಕಂಪ್ಲೀಟ್ ಆಗಿ ಲೇಪಾಕ್ಷಿನ ನೋಡಿದ್ದಾಯ್ತ್ರಿ. ಇವಾಗ ನೆಕ್ಸ್ಟ್ ಬಾಗೇಪಲ್ಲಿ ಹೋಗ್ತೀವ್ರಿ. ಬಾಗೇಪಲ್ಲಿಂದ ಆ ಕಡೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀವ್ರಿ. ಹಂಗೆ ಯಾಕೆ ಅಂದ್ರೆ ಬಾಗೇಪಲ್ಲಿ ತನ ಅಷ್ಟೇ ರೀ ಟಿಕೆಟ್ ಇರೋದು. ಬಾಗೇಪಲ್ಲಿಯಿಂದ ಚಿಕ್ಕಮಂಗ್ಳೂರಿಗೆ ನಾವು ಫ್ರೀ ಆಗಿ ಹೋಗ್ಬೋದು. ಹಂಗಾಗಿ ನಾವ್ ಈ ತರ ಪ್ಲಾನ್ ಮಾಡ್ಕೊಂಡಿದೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ಎಲ್ರಿಗೂ ಧನ್ಯವಾದಗಳು ರೀ.